ನಮಸ್ಕಾರ. ನಿಮ್ಮ ಯೂನಿಟ್ 2ನಲ್ಲಿರುವಂಥದ್ದು ಇದೆ, ಏನು ಟ್ರಯಲ್ ಆಫ್ ಕೋರ್ಟ್ ಆಫ್ ಸೆಷನ್ ಅಂತ. ಟ್ರಯಲ್ ಆಫ್ ಕೋರ್ಟ್ ಆಫ್ ಸೆಷನ್. ಆಲ್ ಆಫ್ ಎ ಸಡನ್ ವಿ ಕೆನಾಟ್ ಜಂಪ್ ಟು ಕೋರ್ಟ್ ಆಫ್ ಸೆಷನ್. ಕೋರ್ಟ್ ಆಫ್ ಸೆಷನ್ಗೆ ಟ್ರಯಲ್ ಹೆಂಗೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಅದಕ್ಕಿಂತ ಮೊದಲು ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ವಾರಂಟ್ ಕೇಸ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡಿ, ವಾರಂಟ್ ಕೇಸ್ನ ಅರ್ಥ ಏನು, ವಾರಂಟ್ ಕೇಸ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ವಾರಂಟ್ ಕೇಸ್ ಆರ್ ಅಗೇನ್ ಕ್ಲಾಸಿಫೈಡ್. ಓಕೆ, ವಾರಂಟ್ ಕೇಸಸ್ ಆರ್ ಅಗೇನ್ ಕ್ಲಾಸಿಫೈಡ್. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸಿ. ದೆನ್ ವಾರಂಟ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಬೈ ಪೊಲೀಸ್. ವಾರಂಟ್ ಕೇಸು ಪೊಲೀಸ್ ಇನ್ಸ್ಟಿಟ್ಯೂಟ್ ಮಾಡಿದರೆ ಅಥವಾ ಕಂಪ್ಲೇಂಟಿಂದ ಇನ್ಸ್ಟಿಟ್ಯೂಟ್ ಮಾಡಿದರೆ ಅಂತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಒಂದು ರಿಫ್ರೆಷರ್ ನಾನು ಇಲ್ಲಿ ನಿಮಗೆ ಮಾಡಬೇಕು. ಏನು, ಫೇರ್ ಟ್ರಯಲ್ ಎಲಿಮೆಂಟ್ಸ್ ಇನ್ ವಾರಂಟ್ ಕೇಸ್, ಎಸ್ಪೆಷಲಿ ಫೇರ್ ಟ್ರಯಲ್. ಐ ಹ್ಯಾವ್ ಡಿಸ್ಕಸ್ಡ್, ಐ ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದಿಸ್. ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಡಿಸ್ಕಸ್ಡ್ ದಿ ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್. ಬಟ್ ಒಂದನ್ನು ನಾವು ತಿಳ್ಕೊಳ್ಬೇಕು. ಒಂದನ್ನು ನಾವು ಇವತ್ತು ಜಸ್ಟ್ ನಾನು ನಿಮಗೆ ರಿಮೈಂಡ್ ಮಾಡೋದಕ್ಕೆ ನಾನು ಇದನ್ನು ಮಾಡ್ತೀನಿ. ಏನು ಅಂತಂದರೆ, ಒಮ್ಮೆ ಅಫೆನ್ಸ್ ಆಗುತ್ತೆ, ಒಮ್ಮೆ. ಸೊ ದೇರ್ ವಿಲ್ ಬಿ ಎ ಅಫೆನ್ಸ್, ದೇರ್ ಹ್ಯಾಪನ್ಸ್ ಎನ್ ಅಫೆನ್ಸ್. ಒಂದು ಅಪರಾಧ ಆಗುತ್ತೆ. ಅಪರಾಧ ಆದಮೇಲೆ, ಈ ಅಪರಾಧ ಆದಮೇಲೆ ಅಪರಾಧ ಆದ ಕೂಡಲೇ ಈ ಅಪರಾಧ ಎರಡು ಥರದ ಅಪರಾಧ ಇರ್ಬೋದು. ದಿಸ್ ಅಫೆನ್ಸ್ ಮೇ ಬಿ ಕಾಗ್ನಿಜಿಬಲ್, ಸಂಜ್ಞೇಯ ಇರ್ಬೋದು. ಅಥವಾ ದಿಸ್ ಅಫೆನ್ಸ್ ಮೇ ಬಿ ನಾನ್ ಕಾಗ್ನಿಜಿಬಲ್, ಅಸಂಜ್ಞೇಯ, ನಾನ್ ಕಾಗ್ನಿಜಿಬಲ್. If it is non-cognizable, police cannot investigate. Suo moto, police cannot investigate. Suo moto, police cannot investigate. Police cannot investigate. ನಾವು ಇದನ್ನು ನೋಡಿದ್ದೀವಿ. But if it is cognizable offense, then police has the power. ಪೊಲೀಸ್ ಹ್ಯಾಸ್ ದ ಪವರ್ ಟು ಇನ್ವೆಸ್ಟಿಗೇಟ್. ಆವಾಗ ಅವ್ರು ಏನು ಮಾಡ್ತಾರೆ, ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೋದು ಅಥವಾ FIR ಹಾಕ್ಬೋದು. ಈ FIR ಹಾಕೋದಕ್ಕಿಂತ ಮೊದಲು ಏನು ಮಾಡ್ಬೋದು, ದೇರ್ ಮೇ ಬಿ ಎ ಪ್ರಿಲಿಮಿನರಿ ಎನ್ಕ್ವೈರಿ ಆ್ಯಂಡ್ ದೆನ್ FIR. ಹೀಗೂ ಇರ್ಬೋದು. ಯಾರೋ ಸಿಟ್ಟಲ್ಲಿ ಬಂದು ಕೇಸ್ ಹಾಕ್ತಾರೆ, ಆಮೇಲೆ ಮರುದಿವ್ಸ ಗಂಡ ಹೆಂಡತಿ ಜಗಳ, ಮರುದಿವ್ಸ ಬಂದು ಬೇಡ ಬಿಡಿತಾರೆ ಅಂತಾರೆ. ಅಂಥ ಸಂದರ್ಭದಲ್ಲಿ ಅವರು ತಮ್ಮ ಹೈಯರ್ ಅಪ್ಸ್ನ ಪರ್ಮಿಷನ್ ತಗೊಂಡು 15 ದಿನ ವಿಚಾರಣೆ ಮಾಡಿ ನೋಡಿ ಆಮೇಲೆ FIR ಹಾಕ್ಬೋದು. ಒನ್ಸ್ ಎನ್ FIR is done, this report will go to magistrate. FIR ಕಾಪಿ ಮ್ಯಾಜಿಸ್ಟ್ರೇಟ್ ಹೋಗುತ್ತೆ. ಆಮೇಲೆ ದಿಸ್ FIR ಮೇ ಬಿ ಕಪಲ್ಡ್ ವಿತ್ ಅರೆಸ್ಟ್ ಆಲ್ಸೋ. ಅಕ್ಯೂಸ್ನ ಅರೆಸ್ಟು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ಅವ್ರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡ್ಬೋದು. ಇಟ್ ಆಲ್ ಹ್ಯಾಸ್ ಗಾಟ್ ಪವರ್. ಪೊಲೀಸ್ ಹ್ಯಾಸ್ ಗಾಟ್ ಎ ಪವರ್. ಸೊ ಹಿಯರ್ ಪೊಲೀಸ್ ಈಸ್ ಡೂಯಿಂಗ್ ದಿ FIR. ಸೊ ದಿಸ್ ಈಸ್ ಆಲ್ ಬೈ ಪೊಲೀಸ್. ದೆನ್ FIR ಆದಮೇಲೆ ದೇರ್ ನೆಕ್ಸ್ಟ್ ಸ್ಟೆಪ್ ಈಸ್ ಇನ್ವೆಸ್ಟಿಗೇಷನ್. ಸಾರಿ, ನಾನು ಇದನ್ನು ಬರೀಬಾರ್ದಿತ್ತು ಅನಿಸುತ್ತೆ. 1 minute. Let me correct this. FIR ಆದಮೇಲೆ ಅದು ಬರುತ್ತೆ. That's the point to be discussed is here. After FIR, yes, it is correct only. Earlier what was done was correct only. Here there is a preliminary inquiry. That possibility is there. Then once FIR is filed, the investigation starts. Okay. So after investigation, they give a report called police report.
police report. So this will go to magistrate. This will go to magistrate. Magistrate then will issue process. Will issue process. Issue process. So he will give summons everything to the accused person. Then accused person will come. Then they will frame charge. Frame charge. Now charge is framed. Charge is framed. So up to this point in unit 2 we have covered. Up to this point in unit 2 we have covered. All these things are covered in unit 2 in my previous videos. Now once the charge is framed, then the real thing starts. The real thing is trial. Now what is starting is trial. So in this unit we are discussing about this process. So ಇದೆಲ್ಲವನ್ನು ನೀನು ಸೀಕ್ವೆನ್ಸ್ ಅಲ್ಲಿ ನೀವು ಇದನ್ನ ನೆನಪಿಟ್ಕೊಳ್ಬೇಕು. Now we are going for a trial. Then what happens is there is a complaint case. There is a complaint. Means complaint is given to magistrate. On this also. So here straight away magistrate is involved in this. Straight away magistrate is involved in this. And with this also the trial process will start. With this also trial process will start. All these things are there. So those nitty-gritties ಅವೆಲ್ಲವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೀವಿ. ರೈಟ್. ನೌ ಮೀನಿಂಗ್ ಆಫ್ ವಾರಂಟ್ ಕೇಸ್. ಟ್ರಯಲ್ನಲ್ಲಿ ನೋಡಿ, ಟ್ರಯಲ್ ಎರಡು ಥರದ ಟ್ರಯಲ್ ಇರುತ್ತೆ. ಒಂದು ವಾರಂಟ್ ಕೇಸು, ಇನ್ನೊಂದು ಸಮನಸ್ ಕೇಸು ಅಂತ. ಟ್ರಯಲ್ನ ಎರಡು ಥರ ಮಾಡ್ತೀವಿ ನಾವು. ಸೊ ವಾಟ್ ಈಸ್ ವಾರಂಟ್ ಕೇಸ್? ನಾವು ವಿ ವಿಲ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾರಂಟ್ ಕೇಸ್ ಅಂದ್ರೆ ಏನು. A warrant case is a criminal case relating to an offense punishable with. ನೋಡಿ, ಯಾವುದೇ ಒಂದು ವ್ಯಕ್ತಿಯ ಮೇಲೆ ನೀವು ಒಂದು ಆಪಾದನೆ ಏನು ಮಾಡಿರ್ತೀರಲ್ವಾ, ದೇರ್ ಈಸ್ ಅನ್ ಅಫೆನ್ಸ್. ದೇರ್ ಈಸ್ ಅನ್ ಅಫೆನ್ಸ್. ಎವ್ರಿ ಅಫೆನ್ಸ್ ಹ್ಯಾಸ್ ಗಾಟ್ ಎ ಪನಿಷ್ಮೆಂಟ್. ಎವ್ರಿ ಅಫೆನ್ಸ್ ಹ್ಯಾಸ್ ಗಾಟ್ ಎ ಪನಿಷ್ಮೆಂಟ್. ಈ ಪನಿಷ್ಮೆಂಟ್ ಏನು ಅನ್ನೋದ್ರ ಮೇಲೆ ಅದು ವಾರಂಟ್ ಕೇಸ ಸಮನ್ಸ್ ಕೇಸ ಅಂತ ಗೊತ್ತಾಗುತ್ತೆ. ಅದು ನಿಮಗೇನಾಗುತ್ತೆ ಅಂತಂದರೆ BNSSನ ಶೆಡ್ಯೂಲ್ 1ನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಚೆಕ್. ಜನರಲಿ ವಾಟ್ ಈಸ್ ಅವೈಲೇಬಲ್, ಜನರಲಿ ನಾಟ್ ಸ್ಪೆಸಿಫಿಕಲಿ, ಜನರಲಿ ವಾಟ್ ಈಸ್ ಅವೈಲೇಬಲ್ ಇನ್ ಶೆಡ್ಯೂಲ್ 1 ಆಫ್ CRPC, that will tell you whether it is a warrant case, whether it is a summons case, whether it is bailable, whether it is non-bailable. All those things are available there. Okay, and which case has to go to sessions court, which case has to be dealt by magistrate, all these things first ನೀವು ಅಲ್ಲಿಗೆ ಅಪ್ರೋಚ್ ಮಾಡಬೇಕು. ಆದರೆ when there are special laws like POCSO, like NIA, like PMLA, they have got a different concept. ಸೊ ಅವುಗಳನ್ನು ಹೊರತುಪಡಿಸಿದರೆ BNSನಲ್ಲಿರುವಂತಹ ಅಪರಾಧಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ BNSSನ ಶೆಡ್ಯೂಲನ್ನು ನೋಡಬೇಕು, BNSSನ ಅನುಸೂಚಿ 1 ನೋಡಬೇಕು, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಅದರಲ್ಲಿ ನಾವು ನೋಡಿದಾಗ ಜನರಲಿ ದಿಸ್ ಇಸ್ ದ ಕಂಡೀಷನ್. ಆ್ಯಕ್ಚುಲಿ ಶೆಡ್ಯೂಲ್ 1 ಡಿಸೈಡ್ಸ್ ದಿಸ್. ಆದರೆ ಅದನ್ನೆಲ್ಲ ನೋಡಿದಾಗ ವಾರಂಟ್ ಕೇಸ್ ಎಂಥ ಕೇಸ್ ಅಂತೀವಿ ಅಂದ್ರೆ ನಾವು ಯಾವ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಡೆತ್ ಪೆನಾಲ್ಟಿ ಇದ್ದರೆ, ಲೈಫ್ ಇಂಪ್ರಿಸನ್ಮೆಂಟ್ ಇದ್ದರೆ, ಅಥವಾ 2 ವರ್ಷಕ್ಕಿಂತ ಮೇಲ್ಪಟ್ಟಂಥ ಶಿಕ್ಷೆ ಇದ್ದರೆ, 2 ವರ್ಷಕ್ಕಿಂತ ಮೇಲ್ಪಟ್ಟಂಥ ಶಿಕ್ಷೆ ಇದ್ದರೆ ಅಂಥ ಕೇಸಿಗೆ ನಾವೇನಂತೀವಿ, ವಾರಂಟ್ ಕೇಸ್ ಅಂತೀವಿ ಅಂತೇಳಿ ಸಾಮಾನ್ಯವಾಗಿ ಹೇಳ್ಬೋದು. ವಾರಂಟ್ ಪ್ರಕರಣವೆಂದರೆ ಮರಣದಂಡನೆ, ಜೀವಾವಧಿ ಕಾರಾಗೃಹ ಶಿಕ್ಷೆ ಅಥವಾ 2 ವರ್ಷಗಳು ಮೀರಿದ ಶಿಕ್ಷೆ ಒಳಪಡುವ ಅಪರಾಧಕ್ಕೆ ನಾವೇನಂತೀವಿ, ವಾರಂಟ್ ಪ್ರಕರಣ ಅಂತೇಳಿ. ದಿಸ್ ಈಸ್ ವಾರಂಟ್ ಕೇಸ್. ಅಂದರೆ ಇದರರ್ಥ ಸಮನ್ಸ್ ಕೇಸ್ ಅಂದ್ರೆ ಏನು? ವೆರಿ ಸಿಂಪಲ್. ಯಾವುದು ವಾರಂಟ್ ಕೇಸ್ ಅಲ್ಲವೋ ಅದು ಸಮನ್ಸ್ ಕೇಸ್. ಯಾವುದು ವಾರಂಟ್ ಕೇಸ್ ಅಲ್ಲವೋ ಅದು ಸಮನ್ಸ್ ಕೇಸ್. ಎಸ್, ಕ್ಲಾಸಿಫಿಕೇಶನ್ ಆಫ್ ವಾರಂಟ್ ಕೇಸ್ ಟ್ರಯಲ್ಸ್ ಅಂಡರ್ BNS. ನೋಡಿ, ಈ ವಾರಂಟ್ ಕೇಸಲ್ಲೇ ನಾವು ಮತ್ತು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಟ್ರಯಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು 2 ಕ್ಯಾಟಗರಿ ಮಾಡ್ತೀವಿ. BNSS ರಿಕಗ್ನೈಸಸ್ 2 ಡಿಸ್ಟಿಂಕ್ಟ್ ಪ್ರೊಸೀಜರ್ಸ್, 2 ಪ್ರೊಸೀಜರ್. ಒಂದು ಪ್ರೊಸೀಜರ್ ಏನು ಅಂತಂದ್ರೆ
ಯಾವ ಪ್ರಕರಣ ಪೊಲೀಸ್ ರಿಪೋರ್ಟಿಂದ ಬಂದಿದೆ, ಯಾವ ಪ್ರಕರಣ ಪೊಲೀಸ್ ವರದಿಯಿಂದ ಬಂದಿದೆ ಅಥವಾ ಪೊಲೀಸ್ ವರದಿಯ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ಇನ್ನೊಂದು ಯಾವುದು ಪೊಲೀಸ್ ಆಧಾರ ಅಲ್ವೋ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಇನ್ನೊಂದು ಯಾವುದು, ದೇರ್ ಮೇ ಬಿ ಎ ಸಿಚುವೇಶನ್ ವೇರ್ ದೇರ್ ಇಸ್ ಎ ಪ್ರೈವೇಟ್ ಕಂಪ್ಲೇಂಟ್, ದಿಸ್ ಕಂಪ್ಲೇಂಟ್ ಇದರ ಆಧಾರದಲ್ಲಿ ಇರ್ಬೋದು. ಈ ರೀತಿಯಾದಂತಹ ಬ್ರಾಡ್ 2 ಕ್ಲಾಸಿಫಿಕೇಶನ್ ನಾವೇನ್ ಮಾಡ್ತೀವಿ, ಎರಡಕ್ಕೂ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಡಿಫರೆನ್ಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಪ್ರೊಸೀಜರ್ ವ್ಯತ್ಯಾಸ ಇದೆ, ಪ್ರಕ್ರಿಯೆ ವ್ಯತ್ಯಾಸ ಪ್ರಾರಂಭದಲ್ಲಿದೆ. ಒಂದು ಪೊಲೀಸ್ ರಿಪೋರ್ಟ್ ಮೇಲೆ ಆಧಾರಿತವಂತಹ ಒಂದು ವಾರಂಟ್ ಕೇಸು, ಇನ್ನೊಂದು ಖಾಸಗಿ ದೂರಿನ ಮೇಲೆ ಆದಂತಹ ವಾರಂಟ್ ಕೇಸು. ಇವೆರಡು ಕೇಸ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು. ಫಸ್ಟ್, ವಾರಂಟ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಆನ್ ಪೊಲೀಸ್ ರಿಪೋರ್ಟ್. ಪೊಲೀಸ್ ರಿಪೋರ್ಟಿನ ಆಧಾರದ ಮೇಲೆ ಮಾಡಲಾದಂತಹ ವಾರಂಟ್ ಪ್ರಕರಣದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಎಲ್ಲ ಸ್ಟೆಪ್ಗಳು 1, 2, 3, 4 ನಾನು ಸ್ಟೆಪ್ ಹಾಕಿದ್ದೀನಿ. ಸ್ಟೆಪ್ ನಂಬರ್ 1, ಸಪ್ಲೈ ಡಾಕ್ಯುಮೆಂಟ್ಸ್ ಟು ಅಕ್ಯೂಸ್ಡ್ ಆಲ್ ಆಫ್ಟರ್ ಕಾಗ್ನಿಸನ್ಸ್. ನೋಡಿ, ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಟೇಕಿಂಗ್ ಕಾಗ್ನಿಸನ್ಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ಯೂನಿಟ್ 2. ಯೂನಿಟ್ 2 ನಲ್ಲಿ ಅದರದೇ ಒಂದು ವಿಡಿಯೋ ಮಾಡಿದ್ದೀನಿ. ದ ಮ್ಯಾಜಿಸ್ಟ್ರೇಟ್ ಮಸ್ಟ್ ಫರ್ನಿಶ್. ನೋಡಿ, ಒಮ್ಮೆ ಕಾಗ್ನಿಸನ್ಸ್ ತಗೊಂಡ ಮೇಲೆ ಏನು ಮಾಡಬೇಕು, ಮ್ಯಾಜಿಸ್ಟ್ರೇಟ್ ಇವೆಲ್ಲಗಳನ್ನು ಕೊಡಬೇಕು. ಯಾರಿಗೆ? ಅಕ್ಯೂಸ್ಡ್ಗೆ. FIR ಕಾಪಿ, ಪೊಲೀಸ್ ರಿಪೋರ್ಟ್, ಅದಕ್ಕೆ ನಾವು ಚಾರ್ಜ್ ಶೀಟು ಅಂತೀವಿ. ಆಮೇಲೆ ಸ್ಟೇಟ್ಮೆಂಟ್ಸ್ ರಿಲೈ ಆನ್ ಡಾಕ್ಯುಮೆಂಟ್ಸ್ ಆಫ್ ಅಕ್ಯೂಸ್ಡ್. ಅವನು ಯಾವ ದಾಖಲೆಗಳ ಮೇಲೆ ಅವನಿಗೆ ಶಿಕ್ಷೆ ಕೊಡೋಕ್ಕೆ ನೀವು ಪ್ರಪೋಸಲ್ ತೊಗೊಂಡಿದ್ದೀರಿ, ಈ ಎಲ್ಲ ದಾಖಲೆಗಳನ್ನು ನೀವೇನು ಮಾಡಬೇಕು, ಆಪಾದಿತನಿಗೆ ವಹಿಸಬೇಕು. ಆಪಾದಿತ ಇವನಿಗೆ ನೀವು ಕೊಡೋದು ಯಾರ ಕರ್ತವ್ಯ? ಮ್ಯಾಜಿಸ್ಟ್ರೇಟ್ ಅವರ ಕರ್ತವ್ಯ. ದಿಸ್ ಇಸ್ ಫಸ್ಟ್ ಸ್ಟೆಪ್. ದೆನ್ ವಾಟ್ ಈಸ್ ಸೆಕೆಂಡ್ ಸ್ಟೆಪ್? ಕನ್ಸಿಡರೇಷನ್ ಆಫ್ ಡಿಸ್ಚಾರ್ಜ್. ಕನ್ಸಿಡರೇಷನ್ ಆಫ್ ಡಿಸ್ಚಾರ್ಜ್ ಏನು? ವಜಾಗೊಳಿಸುವ ಹಂತ. ಈ ಎಲ್ಲ ಚಾರ್ಜ್ ಶೀಟನ್ನು ಕಳಿಸಿದ ನಂತರ ಆ ಒಂದು ಅಕ್ಯೂಸ್ನ ಪ್ರಿಲಿಮಿನರಿಯಾಗಿ ಅವನು ಕೇಳಿಸಿಕೊಂಡ ನಂತರ ಅಪಾನ್ ಕನ್ಸಿಡರಿಂಗ್ ದಿ ಪೊಲೀಸ್ ರಿಪೋರ್ಟ್, ದಿ ಮ್ಯಾಜಿಸ್ಟ್ರೇಟ್ ಫೈಂಡ್ಸ್, ಮ್ಯಾಜಿಸ್ಟ್ರೇಟ್ಗೆ ಅನಿಸುತ್ತೆ ಇಲ್ಲಿ ಏನು ಹುರುಳಿಲ್ಲ ಅಂತ, ಆವಾಗ ಏನು ಮಾಡ್ಬೋದು, ಈ ಅಪರಾಧಿತನನ್ನು ಬಿಡುಗಡೆ ಮಾಡ್ಬೋದು, ಅವನ ಅಪರಾಧದಿಂದ ಮುಕ್ತಿಗೊಳಿಸಬಹುದು. ಆಪಾದನೆಯಿಂದ ಮುಕ್ತಿಗೊಳಿಸುವುದು. ಆಪಾದನೆಯಿಂದ ಅವನು ಏನು ಮಾಡ್ತೀವಿ ನಾವು? ಮುಕ್ತಿಗೊಳಿಸುವಂತಹ ಕೆಲಸವನ್ನು ಮಾಡ್ಬೋದು. ದಿಸ್ ಈಸ್ ಆಲ್ ಲೆಫ್ಟ್ ಟು ಓನ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಯಾವಾಗ ಅವರೇನು ಮಾಡ್ತಾರೆ, ಪೊಲೀಸರು ಕೊಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿದ ಮೇಲೆ ಈ ನಿರ್ಧಾರವನ್ನು ಕೈಗೊಳ್ಳುವಂತಹ ಒಂದು ವಿವೇಚನಾಧಿಕಾರ ಯಾರಿಗಿದೆ? ನ್ಯಾಯಿಕ ವಿವೇಚನಾಧಿಕಾರ ಮ್ಯಾಜಿಸ್ಟ್ರೇಟ್ ಅವರಿಗಿದೆ. ಎಸ್. ಫ್ರೇಮಿಂಗ್ ಆಫ್ ಚಾರ್ಜ್. ನೋಡಿ, ಒಂದು ವೇಳೆ ಪ್ರೈಮಾ ಫೆಸಾಯಿ ಮೇಲ್ನೋಟಕ್ಕೆ ಜಡ್ಜ್ ಅವರಿಗೆ ಅನಿಸಿದ್ರೆ, ಮ್ಯಾಜಿಸ್ಟ್ರೇಟ್ ಅವರಿಗೆ ಅನಿಸಿದ್ರೆ ಅಪರಾಧ ನಡೆದಿದೆ, ಇವನ ಅಪರಾಧ ಮಾಡಿರಬಹುದು ಅನ್ನುವಂತಹ ಭಾವನೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಬಂದರೆ ಅವರೇನು ಮಾಡ್ಬೋದು? ಹಿ ವಿಲ್ ಫ್ರೇಮ್ ಚಾರ್ಜ್. ಫ್ರೇಮಿಂಗ್ ಚಾರ್ಜ್ ಆಲ್ಸೋ ವಿ ಹ್ಯಾವ್ ಡನ್ ಇನ್ ಎ ಪ್ರೀವಿಯಸ್ ವಿಡಿಯೋ. Framing charge also we have done. Where a prima facie case exists, magistrate frames a written charge. ಲಿಖಿತವಾಗಿ ಅವನ ಮೇಲೆ ಆಪಾದನೆಗಳ ಪಟ್ಟಿಯನ್ನು ನಾವು ಮಾಡ್ತೀವಿ, ಅದಕ್ಕೆ ಚಾರ್ಜ್ ಅಂತೀವಿ. ವಿಚ್ ಶಾಲ್ ಬಿ ರೆಡ್ ಆ್ಯಂಡ್ ಎಕ್ಸ್ಪ್ಲೇನ್ ಟು ದ ಅಕ್ಯೂಸ್ಡ್. ಆ ರೀತಿ ಫ್ರೇಮ್ ಮಾಡಿ ನಾವೇನು ಮಾಡಬೇಕು? ಅವುಗಳ ವಿವರಣೆಯನ್ನು ಕೂಡ ಆಪಾದಿತನಿಗೆ ಕೊಡಬೇಕು ನಾವು. ನೋಡಪ್ಪ, ನಿನ್ನ ಮೇಲೆ ಇಂತಿಂಥ ಆಪಾದನೆಗಳಿದ್ದಾವೆ ಅಂಥೇಳಿ. ಇದು ಪ್ರಾಥಮಿಕವಾಗಿ ಅನ್ನೋದನ್ನು ನೀವು ಏನು ಹೇಳ್ಬೋದು? ಮೇಲ್ನೋಟಕ್ಕೆ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಕಾಲ್ ಇಟ್ ಲೈಕ್ ದಿಸ್. ಸೊ ದಿಸ್ ಈಸ್ ದ ಸ್ಟೇಜ್. ದೆನ್ ಪ್ಲೀ ಆಫ್ ಗಿಲ್ಟಿ. ಒಮ್ಮೆ ಚಾರ್ಜ್ ಫ್ರೇಮ್ ಆದಮೇಲೆ ಆಪಾದಿತನಿಗೆ ಜಡ್ಜ್ ಅವರು ಕೇಳ್ತಾರೆ, ನೋಡಪ್ಪ, ನಿನ್ನ ಮೇಲೆ ಇಂತಿಂಥ ಆಪಾದನೆಗಳಿದ್ದಾವೆ, ಈ ಆಪಾದನೆಗಳನ್ನು ನೀನು ಒಪ್ಕೋತೀಯಾ? ಉಪಯೋಗಕ್ಕಂತ ಒತ್ತಡವನ್ನು ಮಾಡೋದಿಲ್ಲ. ಈ ಆಪಾದನೆಗಳು ನೀನು ಮಾಡಿದೀಯಾ ಅಂತ ಕೇಳ್ತಾರೆ. ಆವಾಗ ಏನು ಮಾಡ್ಬೋದು? ಆ ವ್ಯಕ್ತಿ ಪ್ಲೀಡ್ಸ್ ಗಿಲ್ಟಿ.
ಹೌದು ಸ್ವಾಮಿ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು. ಹಿ ಮೇ ಸೇ ಐ ಹ್ಯಾವ್ ಡನ್ ದ ಅಫೆನ್ಸ್. ಮ್ಯಾಜಿಸ್ಟ್ರೇಟ್ ಶಾಲ್ ರೆಕಾರ್ಡ್ ದ ಪ್ಲೀ ಆ್ಯಂಡ್ ಮೇ ಇನ್ ಹೀಸ್ ಡಿಸ್ಕ್ರಿಷನ್ ಕನ್ವಿಕ್ಟ್. ಅವನಿಗೆ ಶಿಕ್ಷೆಯನ್ನು ವಿಧಿಸ್ಬೋದು ಮ್ಯಾಜಿಸ್ಟ್ರೇಟ್ ಅವರು. ವಿಧಿಸಲೇಬೇಕನ್ನುವಂಥ ನಿಯಮ ಇಲ್ಲ, ಬೇಕಂದ್ರೆ ವಿಧಿಸ್ಬೋದು. ಅವನು ಒಪ್ಪಿಗೆ ಕೊಟ್ಟು ಕೂಡ ಇಲ್ಲ ಟ್ರಯಲ್ ಮಾಡೋಣ ನೋಡೋಣ, ಯಾಕೋ ನನಗೆ ಇವನ ಬಗ್ಗೆ ಸಂಶಯ ಬರ್ತಾ ಇದೆ, ಇವನು ಎಮೋಷ್ನಲ್ ಆಗಿ ಹೇಳ್ತಾ ಇದ್ದಾನೆ ಅನ್ನುವಂಥ ಫೀಲಿಂಗ್ ಇದ್ದರೆ ಅವ್ರು ಟ್ರಯಲ್ಲು ಮಾಡ್ಬೋದು. ಇಂಪಾರ್ಟೆಂಟ್. ಕೋರ್ಟ್ ಈಸ್ ನಾಟ್ ಬೌಂಡ್ ಟು ಕನ್ವಿಕ್ಟ್ ಮಿಯರ್ಲಿ ಬಿಕಾಸ್ ಆಫ್ ಪ್ಲೀ. ಅವನು ಒಪ್ಪಿದ ಅಂಥೇಳಿ ಕೋರ್ಟ್ ಏನು ಶಿಕ್ಷೆ ಕೊಡ್ಬೇಕಂತೇನಿಲ್ಲ. ನಾವೇನು ಮಾಡ್ಬೋದು, ಟ್ರಯಲ್ನ ಒಪ್ಪಿದ ಮೇಲೂ ಕೂಡ ಮುಂದುವರಿಸ್ಬೋದು. ಎಸ್, ನೆಕ್ಸ್ಟ್ ಹಿಯರ್ ಕಮ್ಸ್ ದಿ ಪ್ರಾಸಿಕ್ಯೂಷನ್. ನೋಡಿ, ಹೂ ಈಸ್ ಪ್ರಾಸಿಕ್ಯೂಟರ್ ಅನ್ನೋದು ನಾನು ಸೆಕೆಂಡ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಹೂ ಈಸ್ ಪ್ರಾಸಿಕ್ಯೂಟರ್, ಅವರು ಪಿಕ್ಚರಿಗೆ ಬರ್ತಾರೆ ಇಲ್ಲಿ. ಪ್ರಾಸಿಕ್ಯೂಷನ್ ಎವಿಡೆನ್ಸ್, ಅಭಿಯೋಗದ ಸಾಕ್ಷ್ಯ, ಸರ್ಕಾರದ ಸಾಕ್ಷ್ಯ. ಅವರು ದಾಖಲೆಗಳನ್ನು ಕೊಡ್ತಾರೆ. ಇಫ್ ದ ಅಕ್ಯೂಸ್ಡ್ ಡಸ್ ನಾಟ್ ಫೀಲ್ಡ್ ಗಿಲ್ಟಿ, ದ ಪ್ರಾಸಿಕ್ಯೂಷನ್ ಈಸ್ ಕಾಲ್ಡ್ ಅಪಾನ್ ಟು ಲೀಡ್ ಎವಿಡೆನ್ಸ್. ನೋಡಿ, ಇವರು ಎವಿಡೆನ್ಸ್ ಶುರು ಮಾಡ್ತಾರೆ. ಹಿ ವಿಲ್ ಓಪನ್ ದ ಕೇಸ್. ದ ಪ್ರಾಸಿಕ್ಯೂಟರ್ ಓಪನ್ ದ ಕೇಸ್. ಇಂತಿಂಥ ಇದು ಚಾರ್ಜ್ ಶೀಟು ಈ ರೀತಿಯಾಗಿದೆ, ಈ ರೀತಿ ಅಪರಾಧಗಳನ್ನು ಮಾಡಿದ್ದಾನೆ ಅಂಥೇಳಿ ದಟ್ ವಿಲ್ ಓಪನ್. ಆಮೇಲೆ ಏನಾಗುತ್ತೆ, ಸಾಕ್ಷಿಗಳನ್ನು ತಗೊಂಡು ಬರ್ತಾರೆ. ದೇರ್ ವಿಲ್ ಬಿ ಪ್ರಾಸಿಕ್ಯೂಷನ್ ವಿಟ್ನೆಸ್ PW1 to PWN ಎಷ್ಟಾರು ಇರ್ಬೋದು. ಎಷ್ಟಾರು ವಿಟ್ನೆಸ್ಗಳನ್ನು ತೊಗೊಂಡ್ಬರ್ಬೋದು. ಹೈ ಪ್ರೊಫೈಲ್ ಕೇಸಲ್ಲಿ 100-200 ಜನ ವಿಟ್ನೆಸ್ ಇರ್ತಾರೆ. ಓಕೆ, ಅಷ್ಟು ವಿಟ್ನೆಸ್ಗಳನ್ನು ತಂದು ನಿಲ್ಲಿಸಿ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಯಾರು, ರಾಜ್ಯದವರು ಅಥವಾ ಪೊಲೀಸರು. ಆವಾಗ ಅವರುಗಳ ಪಾಟಿ ಸವಾಲನ್ನು ಅಕ್ಯೂಸ್ಡ್ ಮಾಡ್ಬೋದು. ಇವರು ಆಪಾದನೆ ಮಾಡ್ಯಾನೆ ಅಂತ ಹೇಳಿ ಸಾಕ್ಷಿಗಳು ಹೇಳ್ತವೆ. ಅವನ್ನ ಪಾಟಿ ಸವಾಲು ಅಂದರೆ ಪ್ರತಿ ಪ್ರಶ್ನೆ ಅಂತ ಹೇಳ್ತಾರೆ. ಅದಕ್ಕೆ ಪಾಟಿ ಸವಾಲು ಅಂತಾರೆ. ಪ್ರತಿ ಪ್ರಶ್ನೆಗೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಪಾಟಿ ಸವಾಲು. ನೀನು ಹಿಂಗೆ ಹೇಳಿದೆಯಲ್ಲ ಸುಳ್ಳಿದು ಅಂತ ಹೇಳಿ ಅವ್ನು ಸಾಬೀತುಪಡಿಸೋದಕ್ಕೆ ಅಕ್ಯೂಸ್ಡ್, ಆಪಾದಿತನು ಕೂಡ ಪ್ರಶ್ನೆ ಮಾಡುವಂತಹ ಪ್ರಕ್ರಿಯೆ ಅಲ್ಲಿ ಇರ್ತದೆ. ದಿಸ್ ಇಸ್ ಆಲ್ ಅಬೌಟ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್. ಆಮೇಲೆ ಒಮ್ಮೆ ಎವಿಡೆನ್ಸ್ ಎಲ್ಲ ಮುಗಿದ ಮೇಲೆ ಈ ಆಪಾದಿತ ತನ್ನ ಹೇಳಿಕೆಯನ್ನು ಕೊಡ್ಬೋದು. ಆವಾಗ ಜಡ್ಜ್ ಇವನಿಗೆ ಪ್ರಶ್ನೆ ಮಾಡ್ತಾರೆ. ದ ಅಕ್ಯೂಸ್ಡ್ ಈಸ್ ಎಕ್ಸಾಮಿನ್ ಟು ಎಕ್ಸ್ಪ್ಲೈನ್ ಸರ್ಕಮ್ಸ್ಟೆನ್ಸಸ್ ಅಪಿಯರಿಂಗ್ ಇನ್ ದ ಎವಿಡೆನ್ಸ್ ಅಗೇನ್. ಈ ರೀತಿ ಎಲ್ಲ ಎವಿಡೆನ್ಸ್ ನಿನ್ನ ಮೇಲೆ ಬಂದಿದೆ, ಈಗೇನು ಹೇಳ್ತೀಯಪ್ಪ ನೀನು ಅಂಥೇಳಿ ಜಡ್ಜ್ ಅವನ ಹೇಳಿಕೆಯನ್ನು ತಗೊಳ್ತಾರೆ. ಆವಾಗ ಅಕ್ಯೂಸ್ಡ್ ಏನು ಮಾಡ್ಬೋದು, ಇಲ್ಲ ಸ್ವಾಮಿ ಅದ್ರ ವಿರುದ್ಧವಾಗಿ ನನ್ನ ಹತ್ರ ಸಾಕ್ಷಿ ಇದ್ದಾವೆ ಅಂತ ಹೇಳ್ಬೋದು. ಆಪಾದಿತ ಏನು ಮಾಡ್ಬೋದು, ಹಿ ಮೇ ಮೂವ್ ಹೀಸ್ ಎವಿಡೆನ್ಸ್, ತನ್ನ ಹತ್ರ ಇರುವಂತಹ ದಾಖಲೆಗಳನ್ನು, ತನ್ನ ಹತ್ರ ಇರುವಂತಹ ವಿಟ್ನೆಸ್ಗಳನ್ನು ಅವನೇನು ಮಾಡ್ಬೋದು, ಮೂವ್ ಮಾಡ್ಬೋದು. ಅಂತಹ ಅವಕಾಶ. ದಿಸ್ ಆ್ಯಂಡ್ ದಿಸ್ ಆರ್ ಎಕ್ಸಾಂಪಲ್ಸ್ ಆಫ್ ಆಡಿಯಾಟೆಮ್ ಪಾರ್ಟೆಮ್. ದೆನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಜಡ್ಜ್ಮೆಂಟ್. ಇದು ಆದ ನಂತರ ಏನಾಗುತ್ತೆ ಅಂತಂದ್ರೆ ವಾದ ವಿವಾದಗಳು ನಡೀತವೆ ಎರಡೂ ವಕೀಲರ ಮಧ್ಯೆ. ಆ ವಕೀಲರು ತಮ್ಮ ಆರ್ಗ್ಯುಮೆಂಟ್ ಹಾಕ್ತಾರೆ. ಯಾರು, ಪ್ರಾಸಿಕ್ಯೂಟರ್, APPನೋ ಅಥವಾ PP ನೋ ತಮ್ಮ ವಾದವನ್ನು ಮಂಡಿಸ್ತಾರೆ. ಅದಾದ ನಂತರ ಆಪಾದಿತನಿಗೆ ಸಂಬಂಧಪಟ್ಟಂತಹ ವಕೀಲರು ಇರ್ತಾರಲ್ಲ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಇವೆರಡನ್ನೂ ಕೇಳಿದ ನಂತರ ಕಾರಣ ಸಹಿತ ತೀರ್ಪು ಏನಾಗುತ್ತೆ, ಹೊರಬರ್ತದೆ. ಮ್ಯಾಜಿಸ್ಟ್ರೇಟ್ ಅವರು ತೀರ್ಪನ್ನು ಕೊಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ police case. These are the steps involved in police case. Warrant case instituted otherwise than police case. Otherwise than police report ಅಂದ್ರೆ ಪೊಲೀಸ್ ರಿಪೋರ್ಟ್ ಅಲ್ಲದೇ ಇರುವಂತಹ ವಿಷಯದಲ್ಲಿ ವಾರಂಟ್ ಪ್ರಕರಣ ಇದ್ರೆ, ಅಂದ್ರೆ ಖಾಸಗಿ ದೂರಿನಿಂದ ಆದಂತಹ ಪ್ರಕರಣ. ಅದಕ್ಕೆ ಇನ್ನೊಂದು ಹೆಸರು ಏನಂತೀವಿ ನಾವು, ಪ್ರೈವೇಟ್ ಕಂಪ್ಲೇಂಟ್. ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿಯೂ ಕೂಡ ವಾರಂಟ್ ಕೇಸ್ ಇರಬಾರ್ದು ಅಂತ ಏನಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ನಡೀತದೆ ಅನ್ನೋದು ಒಂದೇ ಒಂದು ಸ್ಟೆಪ್ ಇದರಲ್ಲಿ ಇಂಪಾರ್ಟೆಂಟ್ ಚೇಂಜ್ ಇರ್ತದೆ. ಹಿಯರ್ ಎವಿಡೆನ್ಸ್ ಆಫ್ ದ ಕಂಪ್ಲೇನೆಂಟ್ ಈಸ್ ರಿಕಾರ್ಡೆಡ್. ಒಮ್ಮೆ ಫ್ರೇಮಿಂಗ್ ಆಫ್ ಚಾರ್ಜ್ ಮಾಡೋಕೆ ಮೊದಲು ಏನು ಮಾಡ್ತಾರೆ ಅಂತಂದ್ರೆ, ಯಾರು ದೂರದಾರ ಇರ್ತಾನೆ ಅವನು ಬಂದು ತನ್ನ ದಾಖಲೆಗಳನ್ನು ಕೊಡಬೇಕು. ತನ್ನ ದಾಖಲೆಗಳನ್ನು ಕೊಟ್ಟು ಅವನ್ನ ದಾಖಲಿಸಬೇಕು. ಆ ದಾಖಲಿಸಿದ ನಂತರ ಏನಾಗುತ್ತೆ, ಚಾರ್ಜ್ ಫ್ರೇಮ್ ಆಗುತ್ತೆ. ಓಕೆ, ದೆನ್ ಆಲ್ ದೀಸ್ ಥಿಂಗ್ಸ್ ವಿಲ್ ಟೇಕ್ ಪ್ಲೇಸ್. ಎವಿಡೆನ್ಸ್ ಆಫ್ ದ ಕಂಪ್ಲೇನೆಂಟ್ ಎವಿಡೆನ್ಸ್ ಕೊಡ್ತಾನೆ. ಅಲ್ಲಿ ಪೊಲೀಸರು ಪ್ರಾಸಿಕ್ಯೂಟರ್ ಕೊಡ್ತಿದ್ರು, ಇಲ್ಲಿ ಕಂಪ್ಲೇನೆಂಟ್ ಕೊಡ್ತಾನೆ. ಕನ್ಸಿಡರೇಷನ್ ಆಫ್ ಡಿಸ್ಚಾರ್ಜ್, ಅಲ್ಲೂ ಡಿಸ್ಚಾರ್ಜ್ ಕನ್ಸಿಡರ್ ಮಾಡಿದ್ದೀವಿ ನಾವು. ಅದೇ ಥರ
ಇವ ಕಂಪ್ಲೇಂಟ್ ಮಾಡಿದ್ದೇನು ಹುರುಳಿಲ್ಲ, ಸುಳ್ಳು ಕಂಪ್ಲೇಂಟ್ ಕೊಟ್ಟಾನೆ ಅಂತ ಗೊತ್ತಾದ್ರೆ ಜಡ್ಜ್ ಏನು ಮಾಡ್ಬೋದು, ಆಪಾದಿತ ವ್ಯಕ್ತಿಯನ್ನು ಡಿಸ್ಚಾರ್ಜ್ ಮಾಡ್ಬೋದು. ಆಮೇಲೆ ಇಲ್ಲ ಅಂದರೆ ಚಾರ್ಜಸ್ ಫ್ರೇಮ್ ಮಾಡ್ಬೋದು, ಇಲ್ಲಾಂದರೆ ಚಾರ್ಜಸ್ ಫ್ರೇಮ್ ಮಾಡ್ಬೋದು. ಒಮ್ಮೆ ಚಾರ್ಜಸ್ ಫ್ರೇಮ್ ಆದಮೇಲೆ ಅವನಿಗೆ ಅಕ್ಯೂಸ್ಡ್ ಕೇಳ್ತಾರೆ, ನೀವು ಒಪ್ಕೊಳ್ತೀನಪ್ಪ ಅಪರಾಧ ಮಾಡಿದೆ ಅಂತ ಹೇಳಿ ಒಪ್ಕೊಳ್ತೀಯಾ ಅಂತ ಕೇಳ್ತಾರೆ. ಅವನು ಒಪ್ಕೊಳ್ಳದೆ ಹೋದ್ರೆ ಏನಾಗುತ್ತೆ ಅಂತಂದರೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಆಗುತ್ತೆ, ಡಿಫೆನ್ಸ್ ಎವಿಡೆನ್ಸ್ ಆಗುತ್ತೆ. ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತಂದರೆ ಇವರೇ ತಮ್ಮ ಎವಿಡೆನ್ಸನ್ನು ಕೊಡ್ತಾರೆ, ಕೊಡ್ತಾರೆ. ಆಮೇಲೆ ಆಪಾದಿತ ವ್ಯಕ್ತಿ ತನ್ನ ಎವಿಡೆನ್ಸನ್ನು ಕೊಡ್ತಾರೆ. ಅದಾದಮೇಲೆ ಶಿಕ್ಷೆ ಆಗುತ್ತೆ, ಅದಾದಮೇಲೆ ಜಡ್ಜ್ಮೆಂಟ್ ಆಗುತ್ತೆ. ಜಡ್ಜ್ಮೆಂಟು ಪರ ಅಥವಾ ವಿರೋಧ ಆಗ್ಬೋದು. ಆಫ್ಟರ್ ದ ಚಾರ್ಜ್ ಸ್ಟೇಜ್ ಪ್ರೊಸೀಜರ್ ಸಿಮಿಲರ್ ಟು ಪೊಲೀಸ್ ರಿಪೋರ್ಟ್. ನೋಡಿ, ಈ ಸ್ಟೇಜಿನ ನಂತರ ಈ 4, 5, 6, 7 ಇದಾವಲ್ವಾ, ದಿಸ್ ಈಸ್ ಸೇಮ್ ಆ್ಯಸ್ ಪೊಲೀಸ್ ರಿಪೋರ್ಟ್ ಕೇಸ್. ಅದೇ ಕೇಸ್ನಂಗೆ ಸ್ಟೆಪ್ ಇಲ್ಲಿ ಇರ್ತದೆ ಅನ್ನೋದನ್ನು ನೀವು ಗಮನಿಸಬೇಕು. ಸೊ ದಿಸ್ ಈಸ್ fair trial. This I have discussed in the previous video. I don't want to waste my time here again. Okay, the trial of a warrant case under BNSS follows a structured stage-wise procedure designed to balance the interest of the prosecution and the rights of the accused. ನೋಡಿ, ಇದು ಸಮತೋಲನದ ರೀತಿಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ನಾವು, ಮತ್ತು ಆಪಾದಿತ ವ್ಯಕ್ತಿಯ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ಏನು? ಬೈ ಪ್ರೊವೈಡಿಂಗ್ ಆಲ್ ಸೇಫ್ ಗಾರ್ಡ್ಸ್ such as discharge, disclosure of documents, opportunity of defense, reasoned judgment. BNSS ensures warrant case trial conform to the constitutional mandate of Article 21, just and fair trial ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಾನು ಇಲ್ಲಿ ನಿಮಗೆ ಏನು ಮಾಡಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ಐ ಹ್ಯಾವ್ ಟ್ರೈಡ್ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ದಿ ವಾರಂಟ್ ಕೇಸಸ್ ಆರ್ ಹೆಲ್ಡ್. ಒಂದು ಇಂಪಾರ್ಟೆಂಟ್ ನಾನಿಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಬಿಟ್ಟೆ ಅಂತಂದರೆ, ಅಥವಾ ಹೇಳಬೇಕಾಗಿತ್ತು ಅಂತ ಅನಿಸುತ್ತೆ ನನಗಂದರೆ, ಒಮ್ಮೆ ಚಾರ್ಜಸ್ ನೀವು ಕಾಗ್ನಿಸನ್ಸ್ ತೊಗೊಂಡ್ಮೇಲೆ, ಒನ್ಸ್ ಕಾಗ್ನಿಸನ್ಸ್ ಈಸ್ ಟೇಕನ್, ಈ ಮ್ಯಾಜಿಸ್ಟ್ರೇಟ್ ಜ್ಯೂರಿಸ್ಡಿಕ್ಷನ್ ಪ್ರಶ್ನೆ ಬರುತ್ತೆ. ಮ್ಯಾಜಿಸ್ಟ್ರೇಟ್ಗೆ ಏನು ಪ್ರಶ್ನೆ ಬರ್ತದೆ? ಅವನ ನ್ಯಾಯಿಕ ವ್ಯಾಪ್ತಿಯ ಪ್ರಶ್ನೆ ಬರ್ತದೆ. ಅಂದರೆ ಆ ಪ್ರಕರಣವನ್ನು ಅವನು ಟ್ರಯಲ್ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇದೆಯೋ ಇಲ್ಲೋ. ಮ್ಯಾಜಿಸ್ಟ್ರೇಟ್ ವೆದರ್ ಹಿ ಹ್ಯಾಸ್ ಗಾಟ್ ಪವರ್. ಯಾವುದ್ರ ಮೇಲೆ? ಈ ಅಪರಾಧದ ಮೇಲೆ. ಅಫೆನ್ಸ್. ಉದಾಹರಣೆಗೆ ಇಲ್ಲಿ ಅಫೆನ್ಸು ಮರ್ಡರ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಇಟ್ ಈಸ್ ಮರ್ಡರ್. ಇದನ್ನ ಮ್ಯಾಜಿಸ್ಟ್ರೇಟ್ ಹ್ಯಾಂಡಲ್ ಮಾಡಕ್ ಬರಲ್ಲ. ಮರ್ಡರ್ನ ಮ್ಯಾಜಿಸ್ಟ್ರೇಟ್ ಹ್ಯಾಂಡಲ್ ಮಾಡಕ್ ಬರಲ್ಲ. ರೇಪ್ ಮ್ಯಾಜಿಸ್ಟ್ರೇಟ್ ಹ್ಯಾಂಡಲ್ ಮಾಡಕ್ ಬರಲ್ಲ. ರೇಪ್ ಮ್ಯಾಜಿಸ್ಟ್ರೇಟ್ ಕೆನಾಟ್ ಹ್ಯಾಂಡಲ್ ಬಿಕಾಸ್ he doesn't have a jurisdiction. Then such cases are committed to court of session. ಆವಾಗ ಅವ್ರು ಏನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವರು ಈ ಪ್ರಕರಣವನ್ನ ಸೆಷನ್ ಕೋರ್ಟ್ಸಿಗೆ ವರ್ಗಾವಣೆ ಮಾಡ್ತಾರೆ. ಅದಕ್ಕೆ ಕಮಿಟಿಂಗ್ ದ ಕೇಸ್ ಟು ಕೋರ್ಟ್ ಆಫ್ ಸೆಷನ್ ಅಂತ ಹೇಳ್ತಾರೆ. ಅದನ್ನು ನಾ ಈ ನೋಟ್ಸಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕಿತ್ತು, ಬಟ್ ಇಲ್ಲಿ ಸೂಚ್ಯವಾಗಿ ಹೇಳಿದ್ದೀನಿ. ಅಂದರೆ ಈ ವಾರಂಟ್ ಪ್ರಕರಣದಲ್ಲಿ 2 ಸಿಚುವೇಶನ್ ಬರುತ್ತೆ. ಗಂಭೀರವಾದ ಅಪರಾಧ ಇದ್ದರೆ ಅದನ್ನು ಕೂಡ ಶೆಡ್ಯೂಲ್ 1ನಲ್ಲಿ ಬರೆಯಲಾಗಿದೆ. ಯಾವ ಅಪರಾಧ ಕೋರ್ಟ್ ಆಫ್ ಸೆಷನ್ಗೆ ಹೋಗಬೇಕು, ಯಾವ ಅಪರಾಧ ಮ್ಯಾಜಿಸ್ಟ್ರೇಟ್ ಮಾಡಬೇಕು ಅನ್ನೋದನ್ನು ಬರೆಯಲಾಗಿದೆ. ಅಂತಹ ಅಪರಾಧಗಳು, ಗಂಭೀರ ಅಪರಾಧಗಳು ಇದ್ದಂತಹ ಸಂದರ್ಭದಲ್ಲಿ ಕಾಗ್ನಿಸನ್ಸ್ ತಗೊಳ್ಳೋದು, ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಅವರಿಗೆ ಇದು ನನ್ನ ಅಧಿಕಾರ ವ್ಯಾಪ್ತಿ ಮೀರಿದಂತಹ ಪ್ರಕರಣ ಇದೆ ಅಂತ ಹೇಳಿ ಗೊತ್ತಾದಾಗ ಅವ್ರೇನು ಮಾಡ್ತಾರೆ, ಅದನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ ಅಂಥೇಳಿ ನಾನು ಈ ಒಂದು ವಿಡಿಯೋನ ಇಲ್ಲಿ ನಿಮಗೆ ಮುಗಿಸ್ಬೋದು. ದಿಸ್ ಈಸ್ ವಾಟ್ ಅಲ್ಟಿಮೇಟ್ಲಿ ದಿ ಟ್ರಯಲ್, ಹೌ ಟ್ರಯಲ್ಸ್ ಆಫ್ ಸೆಷನ್ ಕೋರ್ಟ್ಸ್ ಆರ್ ಡನ್. ಆಮೇಲೆ ಟ್ರಯಲ್ಸ್ ಆಫ್ ಸೆಷನ್ ಕೋರ್ಟ್ ಹೆಂಗಾಗುತ್ತೆ ಅನ್ನೋದನ್ನು ನಾನೊಂದು ಸಪರೇಟ್ ವಿಡಿಯೋ ಮತ್ತೆ ಮಾಡ್ತೀನಿ. ಬಟ್ ಜನರಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ವಾರಂಟ್ ಕೇಸ್ ಬಗ್ಗೆ ನಿಮ್ಗೆ